ಆತ್ಮೀಯರೇ, ಎನರ್ಟಿಕಲ್ ಮೀ ಚಾನೆಲ್ನಲ್ಲಿ ನಾನಿವತ್ತು ಸಂಯೋಗ ಸಾಮರ್ಥ್ಯ ಅಥವಾ ವ್ಯಾಲೆನ್ಸಿಯ ಬಗ್ಗೆ ಒಂದಷ್ಟು ವಿವರಣೆಗಳನ್ನು ಕೊಡ್ತೇನೆ. ಬಹಳ ಸರಳವಾದದ್ದಾದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಡೌಟ್ ಬರ್ತದೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದ್ದೇನೆ. ವ್ಯಾಲೆನ್ಸಿ ಅಂದ್ರೆ ಏನು, ಅದರ ವಿಧಗಳೇನು, ಅದರ ಪ್ರಯೋಜನಗಳೇನು, ಇವುಗಳನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ವಿವರಿಸ್ತೇನೆ. ತುಂಬಾ ದೊಡ್ಡದಾದ ವಿಡಿಯೋ ಅಲ್ಲ, ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕೊನೆಯ ತನಕ ನೋಡಿ. ಓಕೆ, ಈ ವ್ಯಾಲೆನ್ಸಿಯನ್ನು ನಾವು ಪ್ರಾರಂಭಿಕ ಹಂತದಲ್ಲಿ ಅಂದ್ರೆ ನಾವು ಸ್ಟಾರ್ಟ್ ಮಾಡುವಾಗ ಅಥವಾ ಒಂದು 8ನೇ ಕ್ಲಾಸ್ 9ನೇ ಕ್ಲಾಸ್ನಲ್ಲಿ ನಾವು ಕಲಿಯುವಾಗ ಯಾವ ರೀತಿಯಲ್ಲಿ ಕಲ್ತಿದ್ದೇವೆ ಅಂದ್ರೆ, ವ್ಯಾಲೆನ್ಸಿಯನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಒಂದು ಧಾತುವಿನ ಪರಮಾಣುವಿನೊಂದಿಗೆ ಸೇರಿಕೊಳ್ಳುವಂತಹ ಅಥವಾ ಸಂಯೋಜಿಸುವಂತಹ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಅಂತ ತಗೊಂಡಿದ್ದೇವೆ. ಯಾಕೆ ಅಲ್ಲಿ ಹೈಡ್ರೋಜನ್ ಪರಮಾಣು ಸಂಖ್ಯೆ ಅಂತ ತಕೊಂಡದ್ದು ಅಂದ್ರೆ, ಹೈಡ್ರೋಜನ್ ಅದು ಒಂದು ಅಲ್ವಾ, ಹಾಗಾಗಿ ಅದನ್ನ ಆ ರೀತಿ ತಕೊಂಡದ್ದು. ಸಾರಜನಕದ ಒಂದು ಪರಮಾಣು ಹೈಡ್ರೋಜನಿನ 3 ಪರಮಾಣುಗಳೊಂದಿಗೆ ಸೇರಿಕೊಂಡು ಅಮೋನಿಯಾ ಅನಿಲವನ್ನು ರೂಪಿಸ್ತದೆ. ಹಾಗಾಗಿ ಸಾರಜನಕದ ವ್ಯಾಲೆನ್ಸಿ ಎಷ್ಟು ಅಂತ ಕೇಳಿದ್ರು ನಾವು ಈಸಿಯಾಗಿ ಹೇಳ್ಬಹುದು 3 ಅಂತ ಅಲ್ವಾ. ಹೈಡ್ರೋಜನ್ನದ್ದು ಒಂದು, ಸಾರಜನಕದ್ದು ಅಥವಾ ನೈಟ್ರೋಜನ್ನದ್ದು 3 ಅಂತ ಹೇಳ್ತೇವೆ. Valency in primary classes or high school classes we have studied like this. Valency is defined as the number of hydrogen atoms which combine directly or indirectly with one atom of an element. Because hydrogen has only one valency, it doesn't have any variable valency, so we took it as one. Okay, one hydrogen atom of nitrogen combines with the 3 atoms of hydrogen to form ammonia. So valency of nitrogen is 3. So the calculation is easy. So but in higher classes we have to explain it. Okay, ಪರಮಾಣುವಿನಿಂದ ಕಳೆದು ಹೋಗುವ ಅಥವಾ ಪಡೆಯಬೇಕಾದ ಇಲೆಕ್ಟ್ರಾನ್ಗಳ ಸಂಖ್ಯೆ ಅಂದ್ರೆ, ಒಂದು ಪರಮಾಣು ದಾನ ಮಾಡಿದ್ದು ಬೇರೆದಕ್ಕೆ ಕೊಟ್ಟ, ಬೇರೆ ಧಾತುವಿಗೆ ಕೊಟ್ಟಂತಹ ಇಲೆಕ್ಟ್ರಾನ್ ಅಥವಾ ಅದು ಸ್ವೀಕರಿಸಿದಂತಹ ಇಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನಾವು ವ್ಯಾಲೆನ್ಸಿ ಅಂತ ಕೂಡ ವ್ಯಾಖ್ಯಾನ ಕೊಡಬಹುದು. ಇದು ಕೂಡ ಸರಿಯಾದದ್ದೇ. ಒಂದು 2-3 ನಾವು ವ್ಯಾಖ್ಯಾನಗಳನ್ನು ನೋಡ್ತೇವೆ, ಡೆಫಿನೇಷನ್ಗಳನ್ನು ನೋಡ್ತೇವೆ. ಇದು ಎಲ್ಲವೂ ಸರಿ, ಇದು ಕೂಡ ಹೆಚ್ಚು ಸರಿಯಾದದ್ದೇ. ಯಾಕಂದ್ರೆ ನಾವು ಪ್ರತಿ ಸತಿ ಹೈಡ್ರೋಜನ್ನೇ ಅಲ್ಲ, ಬೇರೆ ಧಾತುಗಳೊಂದಿಗೆ any other atoms can combine together and form a molecule. So we cannot take hydrogen as a standard one. Okay, the valency of an element is a measure of its combining capacity and can be defined as the number of electrons that must be lost or gained by an atom to obtain a stable electron configuration. ಅಂದ್ರೆ ಮೇನ್ ಆಗಿ ಇವು ಕಳೆಯೋದು ಅಥವಾ ಪಡ್ಕೊಳ್ಳೋದು, why they are giving or accepting electrons to become a stable electronic configuration, to get a stable electronic configuration. ಪರಮಾಣುವಿನ ಸಂಯೋಗ ಸಾಮರ್ಥ್ಯವು ರಾಸಾಯನಿಕ ಸಂಯುಕ್ತಗಳು ಒಂದು ಅಣುವನ್ನು ರೂಪಿಸಿದಾಗ ಇತರ ಪರಮಾಣುಗಳೊಂದಿಗೆ ಅದರ ಸಂಯೋಜನೆಯ ಸಾಮರ್ಥ್ಯದ ಅಳತೆ ಅಂತ ಕೂಡ ಇದನ್ನು ನಾವು ಹೇಳ್ಬೋದು. ದ ವ್ಯಾಲೆನ್ಸ್ ಆರ್ ವ್ಯಾಲೆನ್ಸಿ ಆಫ್ ಅನ್ ಆಟಮ್ is a measure of its combining capacity with other atoms when it forms chemical compounds or molecules. ಇನ್ನು ಹೊರಗಿನ ಯಾವುದನ್ನು ನಾವು ವ್ಯಾಲೆನ್ಸಿ ಇಲೆಕ್ಟ್ರಾನ್ಗಳು ಅಂತ ಕರೆಯುವುದು, ಅದು ತುಂಬಾ ಇಂಪಾರ್ಟೆಂಟ್ ಆಗಿ ಮಲ್ಟಿಪಲ್ ಚಾಯ್ಸಿಗೆಲ್ಲ ಕೇಳುವಂಥದ್ದು. ಇಲೆಕ್ಟ್ರಾನ್ಸ್ ದಟ್ ಆರ್ ಫೌಂಡ್ ಇನ್ ದ ಔಟರ್ ಮೋಸ್ಟ್ ಶೆಲ್ ಆರ್ ಜನರಲಿ ನೋನ್ ಆಸ್ ವ್ಯಾಲೆನ್ಸ್ ಇಲೆಕ್ಟ್ರಾನ್ಸ್, ನಾಟ್ ಇನ್ ಆಲ್ ಕೇಸಸ್. Remember this. And the number of valence electrons determines the valency or valence of an atom. ಹೊರಗಿನ ಕವಚದಲ್ಲಿ ಕಂಡು ಬರುವಂತಹ ಇಲೆಕ್ಟ್ರಾನ್ಗಳನ್ನು ಸಾಮಾನ್ಯವಾಗಿ ವ್ಯಾಲೆನ್ಸ್ ಇಲೆಕ್ಟ್ರಾನ್ಗಳು ಅಂತ ಕರೆಯುವಂಥದ್ದು. ಓಕೆ, ಕೆಲವೊಂದು ಸಂದರ್ಭದಲ್ಲಿ ಒಳಗಿನದ್ದು ಕೂಡ ಕನ್ಸಿಡರ್ ಆಗ್ತದೆ, ಮುಂದೆ ಹೇಳ್ತಾ ಹೋಗ್ತೇನೆ. ಮತ್ತು ಈ ವ್ಯಾಲೆನ್ಸ್ ಇಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಒಂದು ಪರಮಾಣುವಿನ ಸಂಯೋಗ ಸಾಮರ್ಥ್ಯವನ್ನು ನಿರ್ಧರಿಸ್ತದೆ. ಫಾರ್ ಎಕ್ಸಾಂಪಲ್ ನೈಟ್ರೋಜನ್, ಅದರಲ್ಲಿ ಅತ್ಯಂತ ಹೊರಗಡೆಗೆ 3 ಇಲೆಕ್ಟ್ರಾನ್ಗಳಿರೋದು, ಅನ್ಪೇರ್ಡ್ 3 ಇಲೆಕ್ಟ್ರಾನ್ಸ್ ಇದೆ. ಆ 3 ಇಲೆಕ್ಟ್ರಾನ್ಸ್ಗಳು ಆ ನೈಟ್ರೋಜನ್ನಿನ ಸಂಯೋಗ ಸಾಮರ್ಥ್ಯವನ್ನು ನಿರ್ಧರಿಸ್ತವೆ. ಅಂದ್ರೆ ವ್ಯಾಲೆನ್ಸಿಯನ್ನು ನಿರ್ಧರಿಸುವಂತದ್ದು ವ್ಯಾಲೆನ್ಸ್ ಇಲೆಕ್ಟ್ರಾನ್ಗಳು. ಅಂದ್ರೆ ಅತ್ಯಂತ ಹೊರಗಿನ ಕವಚದಲ್ಲಿರುವಂತಹ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಕಂಡು ಬರುವಂತಹ ಇಲೆಕ್ಟ್ರಾನ್ಗಳು. ಓಕೆ,
ಸಾಮಾನ್ಯವಾಗಿ ಗ್ರೂಪ್ 1ರಲ್ಲಿ ಆವರ್ತ ಕೋಷ್ಟಕದಲ್ಲಿ ನಂಬರ್ ಆಫ್ ವ್ಯಾಲೆನ್ಸಿ ಯಾವ್ದರಲ್ಲಿ ಅಂತ ಸ್ವಲ್ಪ ನೆನಪಿಡ್ಲಿಕ್ಕೆ ಇದು ಒಳ್ಳೇದು. ಗ್ರೂಪ್ 1ಅಲ್ಲಿ 1 ವ್ಯಾಲೆನ್ಸ್ ಇಲೆಕ್ಟ್ರಾನ್, ಗ್ರೂಪ್ 2ರ ಎಲ್ಲಾ ಎಲಿಮೆಂಟ್ಸ್ ಅಲ್ಲಿ 2 ವ್ಯಾಲೆನ್ಸ್ ಇಲೆಕ್ಟ್ರಾನ್, ಗ್ರೂಪ್ 13ರಲ್ಲಿ 3 ವ್ಯಾಲೆನ್ಸಿ, 14ರಲ್ಲಿ 4, 15ರಲ್ಲಿ 5, 16ರಲ್ಲಿ 6, 17ರಲ್ಲಿ 7. ಅಂದ್ರೆ 7 ವ್ಯಾಲೆನ್ಸ್ ಇಲೆಕ್ಟ್ರಾನ್ಗಳು ಹೇಳಿದ್ರೆ ಅವುಗಳು ವ್ಯಾಲೆನ್ಸಿ ಅಲ್ಲ ಅದರದ್ದು. ಫಾರ್ ಎಕ್ಸಾಂಪಲ್ ಕ್ಲೋರಿನ್ 7th ಗ್ರೂಪ್ ಅಲ್ಲಿ ಇದೆ, ಬಟ್ ಇಟ್ ಹ್ಯಾಸ್ ನಾಟ್ ದ ವ್ಯಾಲೆನ್ಸಿ 3 or ವ್ಯಾಲೆನ್ಸಿ 7. ಇಟ್ ಹ್ಯಾಸ್ ವ್ಯಾಲೆನ್ಸಿ 1 ಓನ್ಲಿ. ಓಕೆ, ಅದು ಮುಂದೆ ಹೇಳ್ತೇನೆ ನಾನು. ಬಟ್ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರುವಂತಹ ಇಲೆಕ್ಟ್ರಾನ್ಸ್, ದ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಔಟರ್ ಮೋಸ್ಟ್ ಶೆಲ್ ಇಸ್ ಕಾಲ್ಡ್ ಇಲೆಕ್ಟ್ರಾನ್ಸ್, ಇದು ವ್ಯಾಲೆನ್ಸ್ ಇಲೆಕ್ಟ್ರಾನ್ಸ್. ಓಕೆ, ಆವರ್ತ ಕೋಷ್ಟಕದಲ್ಲಿ ನೆನ್ಪಿಟ್ಕೊಳ್ಳಿ, ಎಡದಿಂದ ಬಲಕ್ಕೆ ಹೋದ್ರೆ ನಾವು ಅದನ್ನು ಅಥವಾ ಅಡ್ಡ ಶ್ರೇಣಿಗಳು, ಅಡ್ಡ ಸಾಲನ್ನು ನಾವು ಶ್ರೇಣಿಗಳು ಅಥವಾ ಆವರ್ತಗಳು ಅಥವಾ ಪೀರಿಯಾಡಿಕ್ ಟೇಬಲ್ ಅಲ್ಲಿ ನಾವು ಅದು ಹೊರಿಸಾಂಟಲ್ ಲೈನ್ ಅನ್ನು ನಾವು ಯಾವಾಗ್ಲೂ ಪೀರಿಯಡ್ಸ್ ಅಂತ ಕರೆಯುವಂಥದ್ದು. ದ ಗ್ರೂಪ್ಸ್ ವರ್ಟಿಕಲ್ ಕಾಲಮ್ಸ್ ಡೌನ್ ದ ಟೇಬಲ್ ಅಲ್ಲಿ ಇರುವಂತದ್ದನ್ನು ನಾವು, ಅಂದ್ರೆ ಮೇಲಿನಿಂದ ಕೆಳಗಡೆಗೆ ಲಂಬ ಸಾಲಿನಲ್ಲಿ ಇದೆಯಲ್ಲ, ಅದನ್ನು ನಾವು ಗುಂಪು ಅಥವಾ ವರ್ಗ ಅಂತ ಕರೆಯುವಂಥದ್ದು. ಇದು ನಿಮಗೆ ಗೊತ್ತಿರುವಂತದ್ದಾದ್ರೂ ನಾನು ನೆನಪಿಸೋದು, ಯಾಕಂದ್ರೆ ಕೆಲವೊಂದ್ಸತಿ ಕ್ವಶನ್ಸ್ ವ್ಯಾಲೆನ್ಸಿ ವ್ಯತ್ಯಾಸ ಎಡದಿಂದ ಬಲಕ್ಕೆ ಹೋದಂತೆ ಆವರ್ತ ಕೋಷ್ಟಕದಲ್ಲಿ ಪೀರಿಯಡ್ಸ್ ಅಲ್ಲಿ ಲೆಫ್ಟ್ ಇಂದ ರೈಟ್ಗೆ ಹೋದ ಹಾಗೆ ಏನಾಗ್ತದೆ, ರೈಟ್ ಇಂದ ಲೆಫ್ಟ್ಗೆ ಬಂದಾಗ ಏನಾಗ್ತದೆ, ಮೇಲಿಂದ ಕೆಳಗೆ ಬಂದಾಗ ಏನಾಗ್ತದೆ. ಮೇಲಿಂದ ಕೆಳಗೆ ಅಂತ ಹೇಳುವಾಗ ನೀವು ಕ್ಲಿಯರ್ ಆಗಿ ಬರೀತೀರಿ. ವೇನ್ ಇಫ್ ದೇ ಆಸ್ಕ್ ಪೀರಿಯಡ್ಸ್ ಆರ್ ಗ್ರೂಪ್, ದೆನ್ sometimes you may get confused. ಸೊ ಪೀರಿಯಡ್ಸ್ ಅಂದ್ರೆ ಯಾವಾಗ್ಲೂ ಅಡ್ಡ ಸಾಲು, ಲೆಫ್ಟ್ ಇಂದ ರೈಟ್ಗೆ ಹೋಗುವಂತಹ ಸಾಲುಗಳನ್ನು, ಕಂಬ ಸಾಲುಗಳನ್ನು ಅಥವಾ ಮೇಲಿನಿಂದ ಕೆಳಕ್ಕೆ ಡೌನ್ ದ ಕಾಲಮ್ ಅಲ್ಲಿ ಅದನ್ನು ನಾವು ಯಾವಾಗ್ಲೂ ವರ್ಗ ಅಥವಾ ಗುಂಪು ಅಥವಾ ಗ್ರೂಪ್ ಅಂತ ಕರಿತೇವೆ. ಓಕೆ, ಈ ವ್ಯಾಲೆನ್ಸ್ ಇಲೆಕ್ಟ್ರಾನ್ಗಳನ್ನು ಕಂಡುಹಿಡಿಯುವಂತಹದ್ದು ಹೇಗೆ? ಹೌ ಡು ಯು ಫೈಂಡ್ ದ ವ್ಯಾಲೆನ್ಸ್ ಇಲೆಕ್ಟ್ರಾನ್ಸ್? ಈ ತಟಸ್ಥ ಪರಮಾಣುಗಳಿಗೆ ಈ ವ್ಯಾಲೆನ್ಸ್ ಇಲೆಕ್ಟ್ರಾನ್ಗಳ ಸಂಖ್ಯೆ ಪ್ರಧಾನ ಗುಂಪಿಗೆ ನಾವು ತಟಸ್ಥ ಪರಮಾಣು ಅಂತ ಇದ್ದಾಗ ಅಂತಹ ದೊಡ್ಡ ಸಮಸ್ಯೆಗಳು ಬರುವುದಿಲ್ಲ ನಿಮಗೆ. ಅದರ ಅತ್ಯಂತ ಹೊರಗಿನ ಕವಚದಲ್ಲಿರುವಂತಹ ಇಲೆಕ್ಟ್ರಾನ್ಗಳನ್ನು ಹೇಗೆ ಬರೆಯುವುದು ಅಂತ ಹೇಳಿದ್ರೆ, ನಿಮಗೆ ಅಲ್ಲಿ ಪರಮಾಣು ಸಂಖ್ಯೆ ಸಿಕ್ಕಿದ್ರೆ ನೀವು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಬರೀತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಕಾರ್ಬನ್ ಅತ್ಯಂತ ಹೊರಗಡೆಗೆ ನಿಮಗೆ 4 ಅಂತ ಬರ್ತದಲ್ಲ, ಅಂತಹ ಸಂದರ್ಭದಲ್ಲಿ ನೀವು ಈಸಿಯಾಗಿ ಹೇಳ್ಬೋದು 2p4 ಅಂತ ಬಂದ ಕೂಡಲೇ ನಿಮಗದು 4 ಇಲೆಕ್ಟ್ರಾನ್ ಅದರ ಅತ್ಯಂತ ಹೊರಗಿನದ್ದು. ಈ ರೀತಿಯಲ್ಲಿ ನೀವು ನೋಡುವಂಥದ್ದು. ಅಂದ್ರೆ ಪ್ರಧಾನ ಗುಂಪು ಸಂಖ್ಯೆ ಆವರ್ತ ಕೋಷ್ಟಕ ಕೊಟ್ಟರೆ ನೀವು ಬಹಳ ಸುಲಭವಾಗಿ ಕಂಡುಹಿಡಿತೀರಿ. ಯಾಕೆ? ಅದರ ವರ್ಗ ನೋಡಿಕೊಂಡ್ರೆ ನಿಮಗೆ ಅದು ಯಾವ ವರ್ಗದಲ್ಲಿ ಇರುವುದು ಅಂತ ನೋಡಿದ್ರೆ ಇಮಿಡಿಯೇಟ್ ಗೊತ್ತಾಗ್ತದೆ. ಫಾರ್ ನ್ಯಾಚುರಲ್ ಆಟಮ್ಸ್ ದ ನಂಬರ್ ಆಫ್ ವ್ಯಾಲೆನ್ಸ್ electrons is equal to the atom's main group number. The main group number of an element can be found from its column on the periodic table. So it is easy to find out. For example, carbon, it is in group 4 and has 4 valence electron. Already I told with you. Okay. ಇನ್ನು ಸಂಯೋಗ ಸಾಮರ್ಥ್ಯವನ್ನು ಕಂಡುಹಿಡಿಯುವಂತಹ ಸೂತ್ರ ಯಾವುದು ಅಂತ ಕೂಡ ಕೇಳ್ಬೋದು. ವ್ಯಾಲೆನ್ಸಿಗೆ ಸೂತ್ರ ಯಾವುದು ಅಂತ ಕೂಡ ಕೇಳ್ಬೋದು. ಅಂತ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ಮಾಡಿ. ಪರಮಾಣುವಿನ ಹೊರಗಿನ ಕವಚದಲ್ಲಿರುವಂತಹ ಇಲೆಕ್ಟ್ರಾನ್ಗಳನ್ನು ನಾವು ವ್ಯಾಲೆನ್ಸ್ ಇಲೆಕ್ಟ್ರಾನ್ಗಳು ಅಂತ ಕರಿತೇವೆ, ಕರೆಕ್ಟ್. ಆದ್ರೆ 1 ರಿಂದ 4 ವ್ಯಾಲೆನ್ಸ್ ಇಲೆಕ್ಟ್ರಾನ್ಗಳನ್ನು ಹೊಂದಿರುವಂತಹ ಧಾತುಗಳಿಗೆಲ್ಲ ವ್ಯಾಲೆನ್ಸಿ 4. ಅಂದ್ರೆ ನೀವು ಇಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೀತೀರಿ, ಬರ್ದಾಗ ನಿಮಗೆ ಲಾಸ್ಟ್ಗೆ ನಿಮಗೆ 4 ಅಥವಾ 4, 2, 3, 4ರ ತನಕ ಬಂತು ಅಂತಾದ್ರೆ ಅದುವೇ ಅದರ ವ್ಯಾಲೆನ್ಸಿ. ಓಕೆ, ವ್ಯಾಲೆನ್ಸಿ ಇದ್ದದ್ದೇ ವ್ಯಾಲೆನ್ಸ್ ಇಲೆಕ್ಟ್ರಾನ್ಗಳಾಗಿರ್ತದೆ. ಆದ್ರೆ 5 ರಿಂದ 7 ಸಂಖ್ಯೆಯ ತನಕ ಅಥವಾ 8 ಸಂಖ್ಯೆಯ ತನಕ ಇಲೆಕ್ಟ್ರಾನ್ಗಳಿರ್ತದಲ್ಲ, ಅತ್ಯಂತ ಹೊರಗಡೆಗೆ ನಿಮಗೆ ಸಿಗ್ತದೆ. ಅವುಗಳಿಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡುದು ವ್ಯಾಲೆನ್ಸಿಯನ್ನು? 8 ಮೈನಸ್ ವ್ಯಾಲೆನ್ಸ್ ಇಲೆಕ್ಟ್ರಾನ್ಗಳ ಸಂಖ್ಯೆ ಅಂತ ಮಾಡಬೇಕು. 8 ಕಳೆ, ಈಗ 7 ಅಲ್ಲಿದೆ ಅಂತ ಆದ್ರೆ, ಫಾರ್ ಎಕ್ಸಾಂಪಲ್ ನಾನು ಕ್ಲೋರಿನ್ ಹೇಳಿದೆ, ಅತ್ಯಂತ ಹೊರಗಡೆಗೆ 7 ಇದೆ ಅಂತ ಹೇಳಿದೆ ಅಲ್ವಾ. ಆಗ ನೀವು 8 ಮೈನಸ್ 7 ಮಾಡಿ ಅಲ್ಲಿ 1 ಅಂತ ಬರೀಬೇಕು. ಅಲ್ಲಿ ವ್ಯಾಲೆನ್ಸಿ 1. ಅಂದ್ರೆ 4ಗಿಂತ ಜಾಸ್ತಿ ಇದ್ದಾಗ ನೀವು 8ನಿಂದ ಮೈನಸ್ ಮಾಡಬೇಕು. 8 ಯಾಕೆ ಅಲ್ಲಿ ಸಂಖ್ಯೆ? ಇಟ್ ಇಸ್ ಆಕ್ಟೆಟ್ ಫಾರ್ಮೇಶನ್ ಅಲ್ವಾ. ಆಕ್ಟೆಟ್ ಫಾರ್ಮೇಶನ್, ಫಾರ್ ಆಕ್ಟೆಟ್ ಫಾರ್ಮೇಶನ್ ಇಟ್ ಶುಡ್ ಹ್ಯಾವ್ 8 ಇಲೆಕ್ಟ್ರಾನ್ಸ್. 8 ಇಲೆಕ್ಟ್ರಾನ್ಗಳಿದ್ರೆ ನಾವು ಅದನ್ನು ಆಕ್ಟೆಟ್ ಅಥವಾ ಅದು ಸ್ಟೇಬಲ್ ಸ್ಥಿತಿಗೆ ಬಂದಿದೆ ಅಂತ ಹೇಳ್ತೇವೆ ಅಲ್ವಾ. ಹಾಗಾಗಿ
ಫಾರ್ಮುಲಾ ಫಾರ್ ವ್ಯಾಲೆನ್ಸಿ ಅಂತ ಕೇಳಿದಾಗ ದ electrons in the outermost shell of an atom are called valence electrons. For elements having 1 to 4 valence electrons, valency equals to valence electrons ಸಂಖ್ಯೆ ಎಷ್ಟು ಅದನ್ನೇ ಬರೀಲಿಕ್ಕೆ. ಫಾರ್ ಎಲಿಮೆಂಟ್ಸ್ ಹ್ಯಾವಿಂಗ್ 5 to 7 valence electrons, valency equals to 8 minus valence electrons. 8 minus valence electrons. ಓಕೆ, ಅರ್ಥ ಆಯ್ತು ಅಂತ ತಿಳ್ಕೊಳ್ತೇನೆ. ವಾಟ್ ಈಸ್ ಟೂ ವ್ಯಾಲೆನ್ಸಿ ಕಾಲ್ಡ್? ಈ ರೀತಿಯಲ್ಲಿ ಕೇಳ್ಬೋದು. ಟೂ ಇಷ್ಟೇ ಕೊಡೋದು. ವಾಟ್ ಈಸ್ ಟೂ ವ್ಯಾಲೆನ್ಸಿ ಕಾಲ್ಡ್? ಎರಡು ವ್ಯಾಲೆನ್ಸ್ ಇದ್ದಾಗ ಅದನ್ನು ಏನು ಅಂತ ಕರೀತಾರೆ ಅಂತಹ ಸಂದರ್ಭದಲ್ಲಿ, ಅಥವಾ ಆ ಎಲಿಮೆಂಟ್ ಅನ್ನು ಏನು ಅಂತ ಕರೀತಾರೆ, ಆ ಧಾತುವನ್ನು ಏನು ಅಂತ ಕರೀತಾರೆ ಅಂತ ಕೇಳಿದ್ರೆ ಅದು ಡೈವ್ಯಾಲೆಂಟ್. ಡೈವ್ಯಾಲೆಂಟ್. ದ ಎಲಿಮೆಂಟ್ಸ್ ಹ್ಯಾವಿಂಗ್ ವ್ಯಾಲೆನ್ಸಿ 2 ಆರ್ ಕಾಲ್ಡ್ ಡೈವ್ಯಾಲೆಂಟ್. ಹಾಗಾದ್ರೆ ಎಕ್ಸಾಂಪಲ್ ಯಾವುದು? ಆಕ್ಸಿಜನ್, ಮೆಗ್ನೀಷಿಯಮ್, ಸಲ್ಫರ್, ಇದನ್ನೆಲ್ಲ ಡೈವ್ಯಾಲೆಂಟ್ ಅಂತ ಕರಿತೇವೆ ಬಿಕಾಸ್ ದೇ ಹ್ಯಾವ್ ಟೂ ವ್ಯಾಲೆನ್ಸಿ. ಓಕೆ. ಫಾರ್ ಮೋನೋ ಎಲಿಮೆಂಟ್ಸ್ ಅಂದ್ರೆ ಒಂದೇ ಒಂದು ವ್ಯಾಲೆನ್ಸಿ ಇರುವಂತದ್ದು ಅಥವಾ ಸಂಯೋಗ ಸಾಮರ್ಥ್ಯ ಇದ್ರೆ ಅದನ್ನು ಮೋನೋವ್ಯಾಲೆಂಟ್ ಎಲಿಮೆಂಟ್ ಅಂತ ಕರಿತೇವೆ. ಎಕ್ಸಾಂಪಲ್ ಹೈಡ್ರೋಜನ್, ಲಿಥಿಯಂ, ಸೋಡಿಯಂ ಇವುಗಳೆಲ್ಲ ಒಂದೊಂದೇ ಇರೋದು. ಹಾಗಾಗಿ ಟ್ರೈವ್ಯಾಲೆಂಟ್ ಅಂದ್ರೆ 3 ವ್ಯಾಲೆನ್ಸಿ ಇರುವಂತದ್ದು. ಇಟ್ ಇಸ್ ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ಇಸ್ ಎ ಟ್ರೈವ್ಯಾಲೆಂಟ್ ಎಲಿಮೆಂಟ್ ಅಂತ ಎಲ್ಲಿಯೋ ಬಂತು ಅಂತ ಇಟ್ಕೊಳ್ಳಿ. ಅಂದ್ರೆ ಸಾರಜನಕ 3 ವ್ಯಾಲೆನ್ಸಿಯ ಧಾತು ಅಂತ ಬಂದ್ರೆ ಅದರ ಅರ್ಥ ಏನು? ಅದರ ವ್ಯಾಲೆನ್ಸಿ 3 ಅಂತ. ಓಕೆ. ಅಲ್ಯೂಮಿನಿಯಂನದು 3, ಫಾಸ್ಫರಸ್ಸಿನದು 3. ಇನ್ನು ಟೆಟ್ರಾವ್ಯಾಲೆಂಟ್ ಕೂಡ ಇದೆ, 1 ರಿಂದ 4 ಅಂತ ಹೇಳಿದ್ನಲ್ಲ. ಹಾಗಾಗಿ ಮೋನೋವ್ಯಾಲೆಂಟ್ ಅಂದ್ರೆ 1, ಡೈವ್ಯಾಲೆಂಟ್ ಅಂದ್ರೆ 2, ಟ್ರೈವ್ಯಾಲೆಂಟ್ ಅಂದ್ರೆ 3, ಟೆಟ್ರಾವ್ಯಾಲೆಂಟ್ ಅಂದ್ರೆ 4. ಓಕೆ. ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಲೆಡ್, ಟಿನ್ ಇವುಗಳೆಲ್ಲ 4 ಸಂಯೋಗ ಸಾಮರ್ಥ್ಯ ಅಥವಾ 4 ವ್ಯಾಲೆನ್ಸಿಯನ್ನು ಹೊಂದಿರುವಂತಹ ಧಾತುಗಳು. ಓಕೆ. ಈ ವ್ಯಾಲೆನ್ಸಿ ಅಂತ ಇಷ್ಟು ಹೇಳ್ತೇವಲ್ಲ, ಇದರ ಪ್ರಾಮುಖ್ಯತೆ ಏನು? ಯಾಕೆ ಬೇಕು ಇದು? ಇದು ಧಾತುಗಳ ಸಮಾನ ತೂಕ ಅಥವಾ ಈಕ್ವಾಲೆಂಟ್ ವೆಯ್ಟ್ ಆಫ್ ಎಲಿಮೆಂಟ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇರ್ತದಲ್ಲ, ಆವಾಗ ಬೇಕು. ಇನ್ನು ರಾಸಾಯನಿಕ ಸಮೀಕರಣ ಬರಿಬೇಕಿದ್ರೆ ನಮಗೆ ವ್ಯಾಲೆನ್ಸಿಗಳು ಗೊತ್ತಿರಬೇಕು. ಅಣುಗಳ ರಚನೆ ಹೇಗಿದೆ ಅಂತ ನೋಡ್ಬೇಕಿದ್ರು ನಮಗೆ ವ್ಯಾಲೆನ್ಸಿ ಗೊತ್ತಿರಬೇಕು. ಕೆಲವು ಧಾತುಗಳು ವೇರಿಯಬಲ್ ವ್ಯಾಲೆನ್ಸಿಯನ್ನು ತೋರಿಸ್ತವೆ. ಅಂತ ಸಂದರ್ಭದಲ್ಲಿ ಅದರ ಲಕ್ಷಣಗಳು ಎಲ್ಲವೂ ವ್ಯತ್ಯಾಸ ಇರ್ತದಲ್ವಾ. ಅಂದ್ರೆ ವ್ಯಾಲೆನ್ಸಿ ಹೇಳುವಂಥದ್ದು ಧಾತುಗಳ ಗುಣಲಕ್ಷಣಗಳನ್ನು ನಿರ್ಧರಿಸುವಂಥದ್ದು. ಹಾಗಾದ್ರೆ ನಿಮಗೆ ಧಾತುಗಳ ಗುಣಲಕ್ಷಣಗಳನ್ನು ನಿರ್ಧರಿಸುವಂಥದ್ದು ಅಥವಾ ಡ್ಯಾಶ್ ಡಿಟರ್ಮಿನ್ಸ್ ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಅಂತ ಕೇಳಿದ್ರೆ ಅಲ್ಲಿ ನಿಮಗೆ ಆಪ್ಷನ್ ವ್ಯಾಲೆನ್ಸಿ ಅಂತ ಇದ್ರೆ ನೀವು ವ್ಯಾಲೆನ್ಸಿ ಇಲೆಕ್ಟ್ರಾನ್ಸ್ ಅಥವಾ ವ್ಯಾಲೆನ್ಸಿ ಅಂತ ಕೊಟ್ರೆ ನೀವು ಅಲ್ಲಿ ವ್ಯಾಲೆನ್ಸಿಯನ್ನು ಬರಿಬೇಕು. ಅಥವಾ ಸಂಯೋಗ ಸಾಮರ್ಥ್ಯ ಅಂತ ಇದ್ರೆ ಅದನ್ನೇ ನೀವು ಬರೀಲಿಕ್ಕೆ. ಓಕೆ. ನಾಲೆಜ್ ಆಫ್ ವ್ಯಾಲೆನ್ಸಿ ಇಸ್ ಯೂಸ್ಫುಲ್ ಇನ್ ಕ್ಯಾಲ್ಕುಲೇಟಿಂಗ್ ಈಕ್ವಾಲೆಂಟ್ ವೇಟ್ ಆಫ್ ಎಲಿಮೆಂಟ್ಸ್, ರೈಟಿಂಗ್ ಡೌನ್ ಕೆಮಿಕಲ್ ಈಕ್ವೇಶನ್ಸ್, ಚೆಕಿಂಗ್ ದ ಸ್ಟ್ರಕ್ಚರ್ ಆಫ್ ಮಾಲಿಕ್ಯೂಲ್ಸ್. Some elements show variable valency and the valency determines the properties of elements. Remember this sentence. Valency determines the properties of element. ಯಾವುದೇ ಧಾತುವಿನ ಗುಣಲಕ್ಷಣಗಳನ್ನು ನಿರ್ಧರಿಸುವಂತದ್ದು ಅದರ ಅತ್ಯಂತ ಹೊರಗಿನ ಕವಚದಲ್ಲಿರುವಂತಹ ಇಲೆಕ್ಟ್ರಾನ್ಸ್, ದಟ್ ಈಸ್ ವ್ಯಾಲೆನ್ಸಿ ಇಲೆಕ್ಟ್ರಾನ್ಸ್ ಅಥವಾ ಸಂಯೋಗ ಶಕ್ತಿಯ ಇಲೆಕ್ಟ್ರಾನ್ಗಳು. ಓಕೆ. ಇನ್ನು ಕೆಲವದಲ್ಲಿ ಝೀರೋ ವ್ಯಾಲೆನ್ಸಿ ಅಂತ ಇದೆ. ಝೀರೋ ವ್ಯಾಲೆನ್ಸಿ ಇರುವಂತಹ ಧಾತುಗಳಿಗೆ ಉದಾಹರಣೆ ಕೊಡಿ ಅಂತ ಕೇಳ್ಬೋದು. ಅದು ಯಾವುದು? ಗ್ರೂಪ್ 0 ಅಥವಾ ರಾಜಾನಿಲ ಗುಂಪು ಅಂತ ನಾವೀಗ ಕರೆಯೋದು. ಗ್ರೂಪ್ 0 ಅಂತ ಮೊದಲು ಕರೀತಿದ್ರು, ಆದ್ರೆ ಈಗ ಅದನ್ನ ಹಾಗೆ ಕರೆಯೋದಲ್ಲ. ರಾಜಾನಿಲ ಗುಂಪು ಇದು ಶೂನ್ಯ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಉದಾತ್ತ ಅನಿಲಗಳ ಗುಂಪು ಅಂತ ಕೂಡ ಕರಿತೇವೆ, ಅಥವಾ ನೋಬಲ್ ಗ್ಯಾಸ್ ಫ್ಯಾಮಿಲಿ ಅಂತ ಕೂಡ ಇದನ್ನು ಕರಿತೇವೆ. ಯಾವುದು? ಆವರ್ತ ಕೋಷ್ಟಕದಲ್ಲಿ ಲಾಸ್ಟ್ ಕಾಲಮ್ ಅಲ್ವಾ. ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಕ್ಸೆನಾನ್ ಮತ್ತು ರೆಡಾನ್ ಇವುಗಳು ಶೂನ್ಯ ವ್ಯಾಲೆನ್ಸಿ ಅಥವಾ ಝೀರೋ ವ್ಯಾಲೆನ್ಸಿಯನ್ನು ಹೊಂದಿದೆ. ಅಂದ್ರೆ ಏನು? ಅದರ ಅತ್ಯಂತ ಹೊರಗಿನ ಕವಚದಲ್ಲಿ ಅದು ಸಂಪೂರ್ಣ ತುಂಬಿದೆ, 8 ಇಲೆಕ್ಟ್ರಾನ್ಗಳು ಅಥವಾ ಅಷ್ಟಕ ಭರ್ತಿಯಾಗಿರ್ತದೆ. ಅತ್ಯಂತ ಹೊರಗಿನ ಕವಚದಲ್ಲಿ 8 ಇಲೆಕ್ಟ್ರಾನ್ ಇದ್ದಾಗ ಅದು ರಾಸಾಯನಿಕವಾಗಿ ಜಡವಾಗಿರ್ತದೆ, ಅದು ಕೆಮಿಕಲಿ ಇನರ್ಟ್ ಗ್ಯಾಸ್ ಆಗಿರ್ತದೆ. ಸೊ ನೋಬಲ್ ಗ್ಯಾಸ್ ಫ್ಯಾಮಿಲಿ ಹ್ಯಾಸ್ ಝೀರೋ ವ್ಯಾಲೆನ್ಸಿ. ಎಕ್ಸಾಂಪಲ್ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ರೆಡಾನ್ ಇತ್ಯಾದಿ.
Okay, because they have their outer shell completely filled and are chemically inert gas. They have 8 electrons in their outermost shell. Zero alla, zero valency means ಅಂತ ಕೊಟ್ಟು ಶೂನ್ಯ ಸಂಯೋಗ ಸಾಮರ್ಥ್ಯ ಅಂದರೆ ಡ್ಯಾಶ್ ಅಂತ ಕೊಟ್ಟು ಕೆಳಗಡೆಗೆ ಅತ್ಯಂತ ಹೊರಗಡೆಗೆ 0 ಇರುವುದು 1 ಇರುವುದು 8 ಇರುವುದು ಈ ರೀತಿ ಎಲ್ಲ ಕೊಡ್ಬೋದು. 8 ಇರುವುದು ನಿಮ್ಮ ಉತ್ತರ ಆಗ್ಬೇಕು. ಓಕೆ, ನೆಕ್ಸ್ಟ್ ಅಷ್ಟಕ ನಿಯಮ ಅಂದ್ರೆ ಏನು? ಈಗ ನಾನು ಆಲ್ರೆಡಿ ಒಂದು ಅಷ್ಟಕ ಅಥವಾ ಆಕ್ಟೆಕ್ಟ್ ಹೇಳುವಂತಹ ಒಂದು ಶಬ್ದವನ್ನು ಹೇಳಿದೆ ಅಲ್ಲ. ಈ ಅಷ್ಟಕ ನಿಯಮ ಅಂದ್ರೆ ಏನು ಅಥವಾ ಆಕ್ಟೆಕ್ಟ್ ರೂಲ್ ಅಂದ್ರೆ ಏನು? ಇಟ್ dictates that atoms are most stable when their valence shell are filled with 8 electrons. ಆಲ್ರೆಡಿ ಹೇಳಿದೆ ನಾನು, ಪರಮಾಣುಗಳ ವ್ಯಾಲೆನ್ಸಿ ಶೆಲ್ಗಳಲ್ಲಿ 8 ಎಲೆಕ್ಟ್ರಾನ್ ತುಂಬಿದಾಗ ಅದು ಸ್ಥಿರವಾಗಿರ್ತದೆ ಹೇಳುವಂತದ್ದು ಆಕ್ಟೆಕ್ಟ್ ನಿಯಮ ಅಥವಾ ಅಷ್ಟಕ ನಿಯಮ ವಿವರಿಸ್ತದೆ. ಅಂದ್ರೆ ಯಾವುದಾಯ್ತು? ಉದಾತ್ತ ಅನಿಲಗಳನ್ನು ಒಳಗೊಂಡಿರುವಂತಹ 18ನೇ ಗುಂಪು, ಅದನ್ನು ನಾವು 0 ಗುಂಪು ಅಂತ ಕರೆಯೋದು. ಮೊದಲು ಹಾಗೆ ಕರಿತಾ ಇದ್ರು. ಯಾಕೆ ಕರಿತಾ ಇದ್ರು ಅಂದ್ರೆ ಅದು ಇತರ ಧಾತುಗಳೊಂದಿಗೆ ಬಂಧವನ್ನು ಹೊಂದುವುದೇ ಇಲ್ಲ ಹೇಳುವಂತಹ ಒಂದು ಕಾನ್ಸೆಪ್ಟ್ ಇತ್ತಾಗ. ಅದು ಬೇರೆ ಧಾತುಗಳೊಟ್ಟಿಗೆ ಸೇರುವುದೇ ಇಲ್ಲ ಅಂತ. It was believed that they could not bond with any other element ಅಂತ ಒಂದು ನಂಬಿಕೆ ಇತ್ತು. ಸೊ they were called as zero valency or zero group. But now it is not a zero group. ಅದು ಫಾರ್ ಎಕ್ಸಾಂಪಲ್ ಈಗ xenon ಡೈಫ್ಲೋರೈಡ್ ಇದೊಂದು ಧಾತು ಇದೆ. ಇದು ಸ್ಟೇಬಲ್ ಆಗಿರುವಂತಹ ಒಂದು ಧಾತುವೆ. ಇದರ ಸೂತ್ರ ZeF2. ಓಕೆ, xenon ಡೈಫ್ಲೋರೈಡ್. ಅದೇ ತರ xenon ಹೆಕ್ಸಾಫ್ಲೋರೋಪ್ಲಾಟಿನೇಟ್ ಇದು ಒಂದಿದೆ, XePtF6 ಇದರದ್ದು ಸೂತ್ರ. ಹಾಗಾಗಿ ಈಗ ಅದು ಯಾವುದರ ಜೊತೆಗೂ ಸೇರುವುದಿಲ್ಲ ಹೇಳುವಂತಹ ಒಂದು ವ್ಯಾಖ್ಯಾನ ಇಲ್ಲ. ಯಾವುದು? 0 ಗುಂಪಿನದ್ದು ಅಥವಾ ನೋಬಲ್ ಗ್ಯಾಸಸ್ ಕ್ಯಾನ್ ಕಂಬೈನ್ ವಿತ್ ಅದರ್ ಎಲಿಮೆಂಟ್ಸ್ ಅಂಡ್ ಫಾರ್ಮ್ ಎನಿ ಬಿಗ್ ಮಾಲಿಕ್ಯೂಲ್ಸ್ ಆರ್ ಎನಿ ಕಾಂಪೌಂಡ್. ಓಕೆ, ಇನ್ನು ವ್ಯಾಲೆನ್ಸಿಯಲ್ಲಿ ವಿಧಗಳಿದೆ ಅಂತ ಹೇಳಿದೆ ನಾನಲ್ವಾ. ಒಂದು ಎಲೆಕ್ಟ್ರೋ ವ್ಯಾಲೆನ್ಸಿ ಅಂತ ಕರಿತೇವೆ, ಎರಡನೇದು ಸಹವ್ಯಾಲೆನ್ಸಿ ಅಥವಾ ಕೋವ್ಯಾಲೆನ್ಸಿ, ಮೂರನೇದು ಬಹುಸಂಯೋಗ ಸಾಮರ್ಥ್ಯ ಅಥವಾ ವೇರಿಯಬಲ್ ವ್ಯಾಲೆನ್ಸಿ. ಇದು 3 ಶಬ್ದಗಳು ನಾನು ಆಲ್ರೆಡಿ ಎಲ್ಲೆಲ್ಲೋ ಹೇಳಿರ್ತೇನೆ. ಇದು ವ್ಯಾಲೆನ್ಸಿಯ ವಿಧಗಳು ಯಾವುದು ಅಂತ ನಿಮಗೆ ಲಾಂಗ್ ಆನ್ಸರ್ಗೆ ಕೇಳ್ಬೋದು, ಶಾರ್ಟ್ ಆಗಿ ಅದನ್ನು ವಿವರಿಸಿ ಅಂತ ಕೂಡ ಕೇಳ್ಬೋದು. ಅಂತ ಸಂದರ್ಭದಲ್ಲಿ ಇದನ್ನು ನೆನಪಿಟ್ಕೊಳ್ಬೇಕು. ವ್ಯಾಲೆನ್ಸಿ, ಟೈಪ್ಸ್ ಆಫ್ ವ್ಯಾಲೆನ್ಸಿ ಅಂತ ನಿಮಗೆ ಕ್ವಶನ್ ಕೇಳ್ಬೋದು. ವಾಟ್ ಆರ್ ದ ಟೈಪ್ಸ್ ಆಫ್ ವ್ಯಾಲೆನ್ಸಿ, ಗಿವ್ ಎಕ್ಸಾಂಪಲ್ಸ್ ಅಂತ ಕೂಡ ಕೇಳ್ಬೋದು. ದೊಡ್ಡ ಆನ್ಸರ್ಗೆ 4 ಮಾರ್ಕಿನ ಅಂಕ ಕ್ವಶನಿಗೆ ಕೇಳ್ಬೋದು. ಆಗ ಒಂದು ಇಲೆಕ್ಟ್ರೋವ್ಯಾಲೆನ್ಸಿ, ಎರಡನೇದು ಕೋವ್ಯಾಲೆನ್ಸಿ ಆರ್ ಸಹವ್ಯಾಲೆನ್ಸಿ, ಬಹುಸಂಯೋಗ ಸಾಮರ್ಥ್ಯ ಅಥವಾ ವೇರಿಯಬಲ್ ವ್ಯಾಲೆನ್ಸಿ. ಓಕೆ, ಹಾಗಾದ್ರೆ ಒಂದು ಸ್ವಲ್ಪ ನೋಡಿಬಿಡುವ ಅದನ್ನು ಕೂಡ. ಎಲೆಕ್ಟ್ರೋವ್ಯಾಲೆನ್ಸಿ ಅಂದ್ರೆ ಒಂದು ಧಾತು ಸಂಯುಕ್ತವನ್ನು ರೂಪಿಸಲಿಕ್ಕೆ ಇಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವ ಅಥವಾ ಪಡೆಯುವ ಮೂಲಕ ಇನ್ನೊಂದು ಧಾತುವಿನೊಂದಿಗೆ ಸಂಯೋಜಿಸಿದಾಗ ಆಗ ನಾವು ಆ ವ್ಯಾಲೆನ್ಸಿಯನ್ನು ಎಲೆಕ್ಟ್ರೋವ್ಯಾಲೆನ್ಸಿ ಅಂತ ಕರೆಯುವುದು. When an element combines with another element by losing or gaining electrons to form a compound, its valency is called electrovalency. ಪುನಃ ರಿಪೀಟ್ ಮಾಡ್ತೇನೆ. ಒಂದು ಧಾತುವು ಸಂಯುಕ್ತವನ್ನು ರೂಪಿಸಲಿಕ್ಕೆ ಇಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವ ಅಥವಾ ಪಡೆಯುವ ಮೂಲಕ ಮತ್ತೊಂದು ಧಾತುವಿನೊಂದಿಗೆ ಸಂಯೋಜಿಸಿದಾಗ ಅದರ ವ್ಯಾಲೆನ್ಸಿಯನ್ನು ನಾವು ಎಲೆಕ್ಟ್ರೋವ್ಯಾಲೆನ್ಸಿ ಅಂತ ಕರಿತೀವಿ. Okay, when an element combines with another element by losing or gaining electrons to form a compound, its valency is called electrovalency. ಇಲ್ಲಿ ಎಲೆಕ್ಟ್ರಾನಿಕ್ ಬಂಧ ನಿಮಗೆ ಮುಂದೆ ಬರ್ತದಲ್ಲ, ಆಗ ನೆನಪು ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಉದಾಹರಣೆ ಅದನ್ನೇ ತಗೊಳ್ಳುವ. ಸೋಡಿಯಂ ಇದರ ಒಂದು ವ್ಯಾಲೆನ್ಸಿಯನ್ನು ಹೊಂದಿದೆ. ಅಂದ್ರೆ ಇದು ಒಂದು ಇಲೆಕ್ಟ್ರಾನ್ ಅನ್ನು ಕಳ್ಕೊಂಡ ತಕ್ಷಣ ಅದು ಪಾಸಿಟಿವ್ ಚಾರ್ಜ್ ಆಗ್ತದೆ. ಪಾಸಿಟಿವ್ ಚಾರ್ಜ್ ಆಗುದಂದ್ರೆ ಏನು? ಅಲ್ಲಿ ಇಲೆಕ್ಟ್ರಾನ್ ಹೋದ ಕೂಡಲೇ ಅಲ್ಲಿ ಇಲೆಕ್ಟ್ರಾನ್ ಮತ್ತು ಪ್ರೋಟಾನ್ ಎರಡು ಕೂಡ ಪ್ಲಸ್ ಮತ್ತು ಮೈನಸ್ ಒಂದೇ ಸಂಖ್ಯೆಯಲ್ಲಿ ಇರ್ತದೆ. ಒಂದು ಇಲೆಕ್ಟ್ರಾನ್ ಹೋಯಿತು ಅಂತಾದ್ರೆ ಇದರಲ್ಲಿ ಜಾಸ್ತಿ ಯಾವುದು ಕಾಣ್ತದೆ? ಸೋಡಿಯಂ ಪ್ಲಸ್ ಅಲ್ವಾ, ಪ್ಲಸ್ ಒಂದು ಅಲ್ಲಿ ಪ್ರೋಟಾನ್ ಜಾಸ್ತಿ ಕಾಣ್ತದೆ. ಹಾಗೆ ಎಷ್ಟು ಜಾಸ್ತಿ ಕಾಣ್ತದೆ? ಒಂದು ಜಾಸ್ತಿ ಕಾಣ್ತದೆ. ಹಾಗೆ ಸೊ +1 ಅಂತ ಹಾಕ್ತೇವೆ ನಾವು ಅಲ್ವಾ. ಅಂದ್ರೆ ಇದು ಪಾಸಿಟಿವ್ ಅಯಾನ್ ಅನ್ನು ಇದು ಉಂಟು ಮಾಡ್ತದೆ. ಹಾಗೆ ಕ್ಲೋರಿನಿಗೆ ಕೊಡ್ತದೆ. ಕ್ಲೋರಿನ್ ತಕೊಂಡಾಗ ಅದು ಒಂದು ನೆಗೆಟಿವ್ ಚಾರ್ಜ್ ಅನ್ನು ಹೊಂದ್ತದೆ. ಓಕೆ, ನೆಕ್ಸ್ಟ್ ಕ್ಲೋರಿನ್ ನ ಅತ್ಯಂತ ಹೊರಗಿನ ಕವಚದಲ್ಲಿ 7 ಇಲೆಕ್ಟ್ರಾನ್ ಹೊಂದಿದೆ. ಅದು ಸೋಡಿಯಂನಿಂದ 1 ಇಲೆಕ್ಟ್ರಾನ್ ಅನ್ನು ಪಡ್ಕೊಳ್ತದೆ. ಹಾಗಾಗಿ ಅದು ಕ್ಲೋರೈಡ್ ಅಯಾನ್ ಆಗ್ತದೆ.
ಕ್ಲೋರಿನ್ ಅಯಾನ್ ಹೇಳೋದಿಲ್ಲ, ಕ್ಲೋರೈಡ್ ಅಯಾನ್ ಹೇಳ್ತೇವೆ. ಅಲ್ಲಿ ನಾವು Cl-1 ಅಂತ ಹಾಕ್ತೇವೆ. ಅಲ್ಲಿ -1 ಅಂದ್ರೆ ಏನು, ಅಲ್ಲಿ ಒಂದು ಇಲೆಕ್ಟ್ರಾನ್ ಅದು ಪಡ್ಕೊಂಡಿದೆ ಅಂತ, ಕಳ್ಕೊಳ್ಳುವುದಲ್ಲ, ಪಡ್ಕೊಂಡಿದೆ ಅಂತ ಲೆಕ್ಕ. ಓಕೆ, ಈಗ ಎರಡು ಸೇರಿದಾಗ ಏನಾಯ್ತು, ಒಂದು ಪಾಸಿಟಿವ್ ಅಯಾನು, ಒಂದು ನೆಗೆಟಿವ್ ಅಯಾನು, ಚಾರ್ಜಸ್ ಸೇಮ್ ಇದೆ, ಹಾಗಾಗಿ ಅವು ಎರಡು ಕಂಬೈನ್ ಆಗಿ ಒಂದು ಮಾಲಿಕ್ಯೂಲ್ ಆಗ್ತದೆ, ಒಂದು ಅಣು ಆಗ್ತದೆ. ಯಾವ್ದ್ರದ್ದು, ಸೋಡಿಯಂ ಕ್ಲೋರೈಡಿನ ಒಂದು ಅಣು ಉಂಟಾಗ್ತದೆ, ಒಂದು ಸಂಯುಕ್ತ ಆಯ್ತು. ಇದನ್ನೇ ನಾವೇನಂತ ಕರೆದದ್ದು, ಅಲ್ಲಿ ಎಲೆಕ್ಟ್ರಾನಿಕ್ ಬಾಂಡ್ ಉಂಟಾಗುವಂಥದ್ದು ಅಂತ ಹೇಳಿದ್ದೇವೆ ನಾವು. ಅಲ್ಲಿ ಒಂದು ಇಲೆಕ್ಟ್ರಾನ್ ಕೊಟ್ಟು ಅಯಾನಿಕ್ ಬಂಧ ಉಂಟಾಗಿದೆ ಅಂತ ಹೇಳ್ತೇವೆ ಅಲ್ವಾ. ಅಯಾನಿಕ್ ಬಂಧ ಉಂಟಾಗಿ ಅಯಾನಿಕ್ ಸಂಯುಕ್ತ ಉಂಟಾಯಿತು ಅಂತ ಹೇಳ್ತೇವೆ. ಈ NaCl ಅಯಾನಿಕ್ ಸಂಯುಕ್ತಕ್ಕೆ ಒಂದು ಉದಾಹರಣೆ ಅಂತ ಹೇಳುದು ಅದಕ್ಕೆ. ಓಕೆ, ಕ್ಲೋರಿನ್ ಹ್ಯಾಸ್ 7 electron in its outermost shell and it accepts 1 electron from sodium, thus becomes chloride ion, both combine to form NaCl. ಇನ್ನು ಕೋವೆಲೆನ್ಸಿ ಅಂದ್ರೆ ಏನು, ಇದು ಕೂಡ ನೀವು ಕೋವೆಲೆಂಟ್ ಬಂಧ ಓದುವಾಗ ಕಲ್ತಿದ್ದೀರಿ, ಅದನ್ನು ನೆನಪಿಸ್ತೇನೆ ಅಷ್ಟೇ. ಒಂದು ಧಾತು ಸ್ಥಿರವಾದ ರಾಸಾಯನಿಕ ಸ್ಥಿತಿಯನ್ನು ಪಡ್ಕೊಳ್ಳಿಕ್ಕೆ ಅಥವಾ ವಿಭಿನ್ನ ಧಾತುಗಳ ಪರಮಾಣುಗಳ ಜೊತೆಗೆ ಇಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ತದೆ, ಅಂತಹ ಸಂದರ್ಭದಲ್ಲಿ ಕೋವೆಲೆನ್ಸಿ ಉಂಟಾಗ್ತದೆ ಅಥವಾ ಕೋವೆಲೆನ್ಸಿ ಕಾಣಿಸ್ತದೆ ನಿಮಗೆ. ಇಲ್ಲಿ ಪರಮಾಣುವಿನ ಕೋವೆಲೆನ್ಸಿ ಅಂದ್ರೆ ಒಂದು ಇಲೆಕ್ಟ್ರಾನ್ ಅಥವಾ ಅದಕ್ಕಿಂತ ಹೆಚ್ಚು ಇಲೆಕ್ಟ್ರಾನ್ ಅನ್ನೋದು ಹಂಚಿಕೊಂಡ ಸಂಖ್ಯೆಯನ್ನು ನಾವು ಹೇಳುವಂಥದ್ದು. ಎರಡು ಇಲೆಕ್ಟ್ರಾನ್ಗಳನ್ನು, ಈಗ ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಇವುಗಳು ಎರಡು ಪರಮಾಣುಗಳು ಒಟ್ಟು ಸೇರ್ತವೆ, ಒಟ್ಟು ಸೇರಿ ಒಂದು ಅಣು ಉಂಟಾಗ್ತದಲ್ವಾ. ಅಲ್ಲಿ ಎರಡು ಇಲೆಕ್ಟ್ರಾನ್ ಅನ್ನೋದು ಪರಸ್ಪರ ಶೇರ್ ಮಾಡಿಕೊಳ್ಳುವ ಕಾರಣ ಅಲ್ಲಿ ಕೋವೆಲೆನ್ಸಿ ಎಷ್ಟು ಅಂತ ಹೇಳುದು, 2 ಅಂತ ಹೇಳ್ತೀವಿ. ಓಕೆ, ಎರಡು ಇಲೆಕ್ಟ್ರಾನ್ಗಳನ್ನ ಹಂಚಿಕೊಂಡಿದೆ ಅಂತ ಆದ್ರೆ ಅದು 2 ಕೋವೆಲೆನ್ಸಿ. ಓಕೆ, ಕೋವೆಲೆನ್ಸಿ occurs when an element shares electrons with other atoms of the same or different elements to achieve a stable chemical state. The covalency of an atom is equal to one of its shares 1 electron. Its covalency is 2 if it can share 2 electrons. ಆಲ್ರೆಡಿ ಹೇಳಿದೆ ನಾನು. ಇಲ್ಲಿ ಮೀಥೇನ್ ಎಕ್ಸಾಂಪಲ್ ತಗೊಳ್ಳ, ಬೇರೆ ಬೇರೆ ಆಟಮ್ಸ್ಗಳಿವು. ಹಾಗಾಗಿ ಒಂದು ಕಾರ್ಬನ್, ಅದಕ್ಕೆ 4 ವ್ಯಾಲೆನ್ಸಿ ಇದೆ, ಹೈಡ್ರೋಜನ್ಗೆ ಒಂದೇ ವ್ಯಾಲೆನ್ಸಿ ಇರುವುದು. ಇಲ್ಲಿ ಏನಾಗ್ತದೆ, ಕಾರ್ಬನ್ ಸುತ್ತ 4 ಹೈಡ್ರೋಜನ್ಗಳು ಬರ್ತವೆ. ಕಾರ್ಬನ್ ಶೇರ್ಸ್ 4 ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಅಂಡ್ ಹೈಡ್ರೋಜನ್ ಶೇರ್ಸ್ 1 ಈಚ್ ಅಲ್ವಾ. ಇದನ್ನು ಹೇಳಿದಲ್ಲಿ ಎಷ್ಟು ಸಂಖ್ಯೆ ಅಂತ ಹೇಳುದು. ಇಲ್ಲಿ CH4 ಅಂತ ಕೊಟ್ಟು ಇದರಲ್ಲಿ ಕಾರ್ಬನ್ನಿನ ಕೋವೆಲೆನ್ಸಿ ಎಷ್ಟು ಅಂತ ಕೇಳಬಹುದು. ಅದು 4 ಶೇರ್ ಮಾಡ್ತದೆ, H 1 ಶೇರ್ ಮಾಡುದು, ಅದರ ಹತ್ರ ಇರುವುದು 1. ಓಕೆ, ಇನ್ನು ಬಹು ಸಂಯೋಗ ಸಾಮರ್ಥ್ಯ ಅಂತ ಹೇಳಿದೆ ನಾನು, ವೇರಿಯೇಬಲ್ ವ್ಯಾಲೆನ್ಸಿ ಅಂತ. ಏನಂದ್ರೆ ಕೆಲವೊಂದ್ಸತಿ ಕೆಲವು ರಾಸಾಯನಿಕ ಪರಿಸ್ಥಿತಿಗಳು ಅಥವಾ ಸಂದರ್ಭಗಳಲ್ಲಿ ಅದು ಏನ್ ಮಾಡ್ತದೆ, ಅದರ ಧಾತುವಿನ ಸಂಯೋಗ ಸಾಮರ್ಥ್ಯ ಬದಲಾಗ್ತದೆ. ಫಾರ್ ಎಕ್ಸಾಂಪಲ್ ಸೀಸ, ತವರ, ಮೆಟಲ್ ಗುಂಪಿದೆಯಲ್ಲ ಅವುಗಳಲ್ಲಿ. ಓಕೆ, ಇದು ಬಹು ಸಂಯೋಗ ಸಾಮರ್ಥ್ಯವನ್ನು ಇವುಗಳು ತೋರಿಸ್ತವೆ. ಅಂದ್ರೆ ಈ ಲೋಹಗಳು ತಮ್ಮ ವ್ಯಾಲೆನ್ಸಿ ಶೆಲ್ನಿಂದ ಇಲೆಕ್ಟ್ರಾನ್ಗಳನ್ನು ಒಂದಕ್ಕಿಂತ ಹೆಚ್ಚು ಕೂಡ ದಾನ ಮಾಡ್ತವೆ, ಬಿಟ್ಟು ಕೊಡ್ತವೆ. ಓಕೆ, ಹಾಗಾಗಿ ಇದು ಧನಾತ್ಮಕ ಆವೇಶ, ಪಾಸಿಟಿವ್ ಚಾರ್ಜಸ್ ಹೊಂದ್ತವೆ. ಅಂದ್ರೆ ಬೇರೆ ಶೆಲ್ನಿಂದ ಇಲೆಕ್ಟ್ರಾನ್ ಕಳ್ಕೊಳ್ಳುವಂಥದ್ದು. ಅದು ಬರೀ ವ್ಯಾಲೆನ್ಸಿ ಶೆಲ್ಲಿಂದ ಮಾತ್ರ ಅಲ್ಲ, ಬೇರೆ ಶೆಲ್ಲಿಂದಲೂ ಕೂಡ ಇದು ಕಳ್ಕೊಳ್ತೇವೆ. ಒಂದು ಉದಾಹರಣೆ ಕೊಡು, ಅಥವಾ ಇದಕ್ಕೆ ರೀಸನ್ ಏನು ಅಂತ ಫಸ್ಟ್ ಹೇಳ್ತೇನೆ. ಪಿ ಬ್ಲಾಕ್ ಧಾತುಗಳಲ್ಲಿ ಇದು ಜೋಡಿ ಪರಮಾಣುಗಳು ಅಥವಾ ಪಿ ಬ್ಲಾಕ್ ಧಾತುಗಳಲ್ಲಿ ಜಡ ಜೋಡಿ ಪರಿಣಾಮ ಅಂತ ಹೇಳ್ತಾರೆ ಇದನ್ನು, ಇನರ್ಟ್ ಪೇರ್ ಎಫೆಕ್ಟ್ ಇನ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಇದಕ್ಕೆ ರೀಸನ್ ಇದೆ ಏನು, ಅಯಾನೀಕರಣ ಹೆಚ್ಚಾಗುವಂಥದ್ದು, ಅಯಾನೀಕರಣ ಶಕ್ತಿ ಹೆಚ್ಚಾದಾಗ ಮತ್ತು ಬಂಧದ ಬಲ ಕಡಿಮೆ ಆದಾಗ. There appear to be 2 major reasons for the inert pair effect: increasing ionization energy and decreasing bond strength. ಇದನ್ನೆಲ್ಲ ನಾವು ಮತ್ತೆ ಪುನಃ ಪೀರಿಯಾಡಿಕ್ ಟೇಬಲ್ ಅನ್ನು ಸ್ಟಡಿ ಮಾಡುವಾಗ ವಿತ್ ಎಕ್ಸಾಂಪಲ್ಸ್ ತಗೊಂಡು ಹೋಗ್ತೇವೆ. ಈ ಪಿ ಬ್ಲಾಕಿನಲ್ಲಿ ಶಾರ್ಟ್ ಆಗಿ ಹೇಳೋದಂದ್ರೆ ಏನು, ಪಿ ಬ್ಲಾಕಿನಲ್ಲಿ ಗುಂಪಿನಲ್ಲಿ ಅಂದ್ರೆ ವರ್ಗದಲ್ಲಿ ಮೇಲಿನಿಂದ ಕೆಳಕ್ಕೆ ಬರುವಾಗ ಅಯಾನೀಕರಣ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಈ ಅಯಾನೀಕರಣ ಶಕ್ತಿ ಅದನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ವಿವರಣೆ ಕೊಡ್ತೇನೆ. ಇನ್ನು ಬಂಧದ ಬಲ ಕಡಿಮೆ ಆಗ್ತದೆ, ಇದು ಜಡ ಜೋಡಿ ಪರಿಣಾಮವನ್ನು ಉಂಟು ಮಾಡುತ್ತದೆ ಅಂತ ಹೇಳ್ತಾರೆ. ಇನ್ ಮೂವಿಂಗ್ ಡೌನ್ ಎ ಗ್ರೂಪ್ ಇನ್ ದ ಪಿ ಬ್ಲಾಕ್, ಇನ್ಕ್ರೀಸಿಂಗ್ ಅಯನೈಸೇಷನ್ ಎನರ್ಜಿ ಅಂಡ್ ಡಿಕ್ರೀಸಿಂಗ್ ಬಾಂಡ್ ಸ್ಟ್ರೆಂತ್.
result in an inert pair effect. ಇದನ್ನು ಕೇಳ್ಬೋದು. inert pair effect ಗೆ ರೀಸನ್ ಏನು ಅಂತ ಕೇಳ್ಬೋದು. ಆಗ ಇದನ್ನು ಬರಿಬೇಕು. ಇನ್ನು ಮೂವಿಂಗ್ ಡೌನ್ ಎ ಗ್ರೂಪ್ ಇನ್ ದ ಪಿ ಬ್ಲಾಕ್, ಇನ್ಕ್ರೀಸಿಂಗ್ ಅಯನೈಸೇಷನ್ ಎನರ್ಜೀಸ್ ಅಂಡ್ ಡಿಕ್ರೀಸಿಂಗ್ ಬಾಂಡ್ ಸ್ಟ್ರೆಂತ್ಸ್ ರಿಸಲ್ಟ್ ಇನ್ inert pair effect ಅಂತ ಬರಿಬೇಕು. ಓಕೆ, ಪ್ರಶ್ನೆಗಳು ಹೇಗೂ ಬರೀಬಹುದು. ಅಂದ್ರೆ ಗುಂಪಿನ ಕೆಳಗಡೆ ಚಲಿಸುವಾಗ NS ಇಲೆಕ್ಟ್ರಾನ್ಗಳು, NS ಕಕ್ಷೆಯಲ್ಲಿರುವಂತಹ ಇಲೆಕ್ಟ್ರಾನ್ಗಳು ಜಡವಾಗಿ ಉಳಿತವೆ ಅಥವಾ ಅವು ಬಂಧ ರಚನೆಯಲ್ಲಿ ಭಾಗವಹಿಸುವುದಿಲ್ಲ. ಕ್ಲಿಯರ್ ಆಯ್ತಾ? ಬಂಧ ರಚನೆಯಲ್ಲಿ ಭಾಗವಹಿಸ್ಲಿಕ್ಕೆ ಹೊರಗಿನ S ಕಕ್ಷೆಯ ಈ ಜೋಡಿ ಅತ್ಯಂತ ಹೊರಗಡೆ ಅದು ಇರ್ತದೆ, ಬಟ್ ಅದು ಆಕ್ಟಿವ್ ಆಗಿ ಇರುವುದಿಲ್ಲ. ಈ ಒಂದು ಫಿನಾಮಿನಾ ಇದೆಯಲ್ಲ, ಇದನ್ನು ಅಥವಾ ಈ ಒಂದು ಸಂದರ್ಭವನ್ನು ಜಡ ಜೋಡಿ ಪರಿಣಾಮ ಅಂತ ಕರೀತಾರೆ. ಓಕೆ, ಆನ್ ಮೂವಿಂಗ್ ಡೌನ್ ದ ಗ್ರೂಪ್ ದ NS electrons, N orbital electrons, okay, tend to remain inert and do not participate in bond formation. This reluctance of the outermost S orbital electron pair to participate in bond formation is called inert pair effect. ಅದನ್ನು ಕೂಡ ಕೇಳಬಹುದು. inert pair effect ಅಂದ್ರೆ ಏನು ಅಂತ ಕೂಡ ಕೇಳಬಹುದು. ಅದಕ್ಕೆ ಇದನ್ನು ಬರಿಬೇಕು. The reason for this effect is explained in terms of bond energy. ಇನ್ನು ಈ ಪರಿವರ್ತನೆಯ ಧಾತು ಯಾವುದರಲ್ಲಿ ಇದು ಕಂಡು ಬರುವುದು ಹೆಚ್ಚು? ಪರಿವರ್ತನೆ ಧಾತು ಅಥವಾ ಸಂಕ್ರಮಣ ಧಾತು ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಲ್ಲ, ಅವುಗಳಲ್ಲಿ NS ಮತ್ತು N-1D ಉಪಶೆಲ್ಗಳಿದೆಯಲ್ಲ, ಅದು ಉಪಪರಿವರ್ತನೆ ಅಥವಾ ಒಳ ಪರಿವರ್ತನೆಯ ಧಾತು ಅಥವಾ ಒಳ ಸಂಕ್ರಮಣ ಧಾತು ಅಥವಾ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕರಿತೇವೆ. N-2 ಸಬ್ಶೆಲ್ನದಲ್ವಾ, ಅದರಲ್ಲಿ ಒಂದು ಶಕ್ತಿಯ ವ್ಯತ್ಯಾಸ ಇದೆ. ಅಂದ್ರೆ ಆ ಹೊರಗಿನದ್ದು ಅದರ ಒಳಗಿನದಕ್ಕೆಲ್ಲ ಸ್ವಲ್ಪ ವ್ಯತ್ಯಾಸ ಇದೆಯಲ್ಲ ಚೈತನ್ಯ ಮಟ್ಟದಲ್ಲಿ, ಅದನ್ನು ಹೇಳಿದ್ದಿಲ್ಲಿ ಬಾಂಡ್ ಎನರ್ಜಿ ಅಂತ. ಓಕೆ, ಒಂದು ಎಕ್ಸಾಂಪಲ್ ಹೇಳ್ತೇನೆ ನಾನು. ಈ ವೇರಿಯಬಲ್ ವ್ಯಾಲೆನ್ಸಿ ಇರ್ಲಿಕ್ಕೆ ಇರುವಂತಹ ಒಂದು ಧಾತು, ಒಂದು ಎಲಿಮೆಂಟ್ ಯಾವುದು? ಕಬ್ಬಿಣ. ಓಕೆ, ಕಬ್ಬಿಣದ ಪರಮಾಣು ಸಂಖ್ಯೆ 26. ಇದಕ್ಕೆ 2 ಮತ್ತು 3 ಎರಡು ವ್ಯಾಲೆನ್ಸಿಗಳು ಇದಕ್ಕೆ ಇದೆ. ಇಲ್ಲಿ ವ್ಯಾಲೆನ್ಸಿ 1s2 2s2 2p6 3s2 3p6 4s2 3d6 ಅಲ್ವಾ? ಇಲ್ಲಿ ಈ 3d6ನದ್ದು ಇದು 3d6 ಇದ್ದಾಗ ಇದು ಅಸ್ಥಿರ ಪ್ರಮಾಣ. ಓಕೆ, ಇಲ್ಲಿ 4s ಕಕ್ಷೆಯದ್ದು ಕೆಲವೊಂದ್ಸಲ 4 ಕಕ್ಷೆಯಲ್ಲಿ 2 ಎಲೆಕ್ಟ್ರಾನ್ ಇರ್ತದಲ್ಲ, ಅದನ್ನದು ಕಳ್ಕೊಳ್ತದಲ್ಲ, ಅಂತಹ ಸಂದರ್ಭದಲ್ಲಿ ಅದು 2 ಪ್ಲಸ್ ಚಿಹ್ನೆಗಳನ್ನು ಅದು ಹೊಂದದೆ. ಅಂದ್ರೆ 2 ಅಲ್ಲಿ ಅದರದ್ದು ವ್ಯಾಲೆನ್ಸಿ ಆಗ್ತದೆ. ಓಕೆ, ಇನ್ನು ಆದ್ರೆ ಅದು ಅನ್ಸ್ಟೇಬಲ್. ಯಾವುದು? 2 ಕಳ್ಕೊಳ್ಳುವಂಥದ್ದು ಇದೆಯಲ್ಲ, 4s ನಿಂದ 2 ಕಳ್ಕೊಳ್ಳುವಂಥದ್ದು, ಆಗ ಅದು ಸಾಮಾನ್ಯವಾಗಿ ಅದು ಅನ್ಸ್ಟೇಬಲ್. ಇಮ್ಮಿಡಿಯೇಟ್ ಆಗಿ ಅದು ಆಕ್ಸಿಜನ್ ಜೊತೆಗೆ ಸೇರಿದೆ ಅಂತ ಆದ್ರೆ ಅಲ್ಲಿ ಆಕ್ಸಿಜನ್ನದು 2 ವ್ಯಾಲೆನ್ಸಿ, ಇದರದ್ದು 2 ವ್ಯಾಲೆನ್ಸಿ, ಅಲ್ಲಿ FeO ಉಂಟಾಗ್ತದೆ. ಓಕೆ, ಹೇಳ್ತೇನೆ ನಾನು ಮುಂದೆ ಅದನ್ನು ಕೂಡ. ಬಟ್ 3d6 ಈಸ್ ಅನ್ಸ್ಟೇಬಲ್. ಅದು 3d6 ಆಯ್ತು ಅಲ್ವಾ ಹೊರಗಡೆಗೆ. ಇಟ್ ಇಸ್ ಅನ್ಸ್ಟೇಬಲ್ ಮಾಲಿಕ್ಯೂಲ್ ಬಿಕಾಸ್ ಆಫ್ ಇಟ್ಸ್ ಇಲೆಕ್ಟ್ರಾನಿಕ್ ಅರೇಂಜ್ಮೆಂಟ್ ಅಂಡ್ ವಿಲ್ ಎಲಿಮಿನೇಟ್ ದ 4s ಆರ್ಬಿಟಲ್ 2 electrons ಫಸ್ಟ್, ದೆನ್ ಇಲೆಕ್ಟ್ರಾನ್ ಅರೇಂಜ್ಮೆಂಟ್ ಈಸ್ ಏನಾಗಿರ್ತದೆ? 2 ಹೋಯ್ತು ಅಂತ ಹೇಳಿದ್ನಲ್ಲ, ಆಗ ಏನಾಗ್ತದೆ? 1s2 2s2 2p6 3s2 3p6 4s0 3d6 ಆಗ್ತದೆ. ದಿಸ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ ಅನ್ಸ್ಟೇಬಲ್. ಹಾಗಾಗಿ ಏನಾಗ್ತದೆ? ಹೆಚ್ಚಾಗಿ ಅದು ಮತ್ತೊಂದು ಇಲೆಕ್ಟ್ರಾನ್ ಅನ್ನು ಕಳ್ಕೊಳ್ತದೆ. ಎಲ್ಲಿಂದ? ಡಿ ಉಪಶೆಲ್ನಿಂದ ಒಂದು ಇಲೆಕ್ಟ್ರಾನ್ ಕಳ್ಕೊಂಡಾಗ 3d5 ಆಗ್ತದೆ. ಅತ್ಯಂತ ಹೊರಗಡೆಗೆ 3d5 ಆಗ್ತದಲ್ಲ, ಇದು ಸ್ವಲ್ಪ ಸ್ಥಿರವಾದದ್ದು. ಇದು ಬೇರೆದರ ಜೊತೆಗೂ ಸೇರ್ತದೆ ಅಲ್ಲಿ. ಆಗ ಆಗ 2 ಸಂಯೋಗ ಶಕ್ತಿಯ ಇಲೆಕ್ಟ್ರಾನ್ ಕಂಡು ಬಂತಲ್ಲ, ಹಾಗಾಗಿ ಇದನ್ನೇನು ಅಂತ ಕರೆದದ್ದು? ಬಹು ವ್ಯಾಲೆನ್ಸಿಯ ಅಥವಾ ಬಹು ಸಂಯೋಗ ಸಾಮರ್ಥ್ಯ ಅಂತ ಕರೆದದ್ದು. ಇಲ್ಲಿ ಆಫ್ಟರ್ ಲೂಸಿಂಗ್ 1 electron ದ ಡಿ ಸಬ್ ಶೆಲ್ ಈಸ್ ಹಾಫ್ ಫಿಲ್ಡ್. ಇಲ್ಲಿ ಹಾಫ್ ಫಿಲ್ಡ್ ಹೇಳಿದ್ದೇನ 3d5 ಆದಾಗ. ಓಕೆ, ದಿಸ್ 3d5 electronic configuration is stable. So iron has 2 and 3 valencies. Okay, so these valencies are iron variable valencies and the elements valency varies for stability. ಇದೊಂದು ನೆನ್ಪಿಟ್ಕೊಳ್ಳಿ. ಯಾಕೆ
ವೇರೀಸ್ ಆಗ್ತದೆ ಅಥವಾ ಬಹು ಸಂಯೋಗ ಸಾಮರ್ಥ್ಯ ಯಾಕೆ ಉಂಟಾಗ್ತದೆ ಅಂತ ಕೇಳಿದ್ರೆ ಇಟ್ ಇಸ್ ಫಾರ್ ಸ್ಟೆಬಿಲಿಟಿ. ದ ಹಾಫ್ ಫಿಲ್ಡ್ ಸಬ್ಶೆಲ್ ಹ್ಯಾಸ್ ಮೋರ್ ಎಕ್ಸ್ಚೇಂಜ್ ಎನರ್ಜಿ ದ್ಯಾನ್ ದ ಕಾಂಪೌಂಡ್. ಇದಿಷ್ಟು ನೆನ್ಪಿಟ್ಕೊಳ್ಳಿ. ಹಾಗೆ ಇಲ್ಲಿ 4s ಇಲೆಕ್ಟ್ರಾನ್ ಅನ್ನು, ಇದರ ಒಟ್ಟು ಜಿಸ್ಟ್ ಏನು, 4s ಇಲೆಕ್ಟ್ರಾನ್ ಅನ್ನು ಕಳೆದುಕೊಳ್ಳುವ ಮೂಲಕ ಕಬ್ಬಿಣ +2 ಆಕ್ಸಿಡೀಕರಣ ಸ್ಥಿತಿಯನ್ನು ಪ್ರದರ್ಶಿಸುತ್ತದೆ. ಓಕೆ, iron can exhibit an oxidation state of +2 by losing the 4s orbital ನ ಇಲೆಕ್ಟ್ರಾನ್ಗಳು ಎರಡನ್ನು ಕಳ್ಕೊಂಡಾಗ. 2 4s ಇಲೆಕ್ಟ್ರಾನ್ಗಳು ಮತ್ತು 3Dಯ ಒಂದು ಇಲೆಕ್ಟ್ರಾನ್ ಅನ್ನು ಕಳ್ಕೊಂಡ್ರೆ ಅಲ್ಲಿ Fe3+ ಆಗ್ತದೆ, ಅಂದ್ರೆ ಅಯಾನ್ ಉಂಟಾಗ್ತದೆ. ಹಾಗಾದ್ರೆ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗಿರ್ತದೆ ನೋಡಿ, 1s2 2s2 2p6 3s2 3p6 3d5. 4s ಇಲ್ಲ, 3d ಯಲ್ಲಿ ಒಂದು ಇಲ್ಲ, 4s ಅನ್ನು ಬರೆಯುವ ಅವಶ್ಯಕತೆ ಇಲ್ಲ. ಆಗ ಅಂದ್ರೆ ವಿದ್ಯುದಂಶ +3ಕ್ಕೆ ಇದು ಕಾರಣ ಆಗ್ತದೆ. ಕೆಲವು ಸತಿ ಕೇಳ್ಬೋದು, ಕಬ್ಬಿಣ Fe3+ ಅಯಾನ್ ಹೇಗೆ ಆಗ್ತದೆ ಅಂತ ಕೇಳ್ಬೋದು. ಆಗ ಇದನ್ನು ನೀವು ಬರಿಬೇಕು. ಮತ್ತು ಹಾಗಾದ್ರೆ ಇಲೆಕ್ಟ್ರಾನ್ ವಿನ್ಯಾಸ ಹೇಗಿರ್ತದೆ ಅಂತ ಕೇಳ್ಬೋದು. ಆಗ 1s2 2s2 2p6 3s2 3p6 3d5 ಅಂತ ಬರಿಬೇಕು. ಓಕೆ, ದ Fe3+ ion forms by losing 2 4s electrons and 1 3d electron, leading to the electron configuration 1s2 2s2 2p6 3s2 3p6 3d5 ಅಂತ ಬರಿಬೇಕು. ದೆನ್ ಇಟ್ ಹ್ಯಾಸ್ ಅ ಚಾರ್ಜ್ +3 ಅಂತ ಬರಿಬೇಕು. ಅಂದ್ರೆ ಇದು ಫೆರಸ್ ಅಯಾನ್ ಮತ್ತು ಫೆರಿಕ್ ಅಯಾನ್ ಎರಡನ್ನು ಉಂಟು ಮಾಡುತ್ತದೆ. ಯಾವುದು? ಕಬ್ಬಿಣ. Fe2+ ಇದ್ರೆ ಅದು ಫೆರಸ್ ಅಯಾನು, Fe3+ ಇದ್ರೆ ಅದು ಫೆರಿಕ್ ಅಯಾನ್. ಇನ್ನೊಂದು ನೆನಪಿಟ್ಕೊಳ್ಳಿ, ಈ ಫೆರಸ್ ಅಯಾನ್ ಕ್ಯಾನ್ ಈಸಿಲಿ ಎಲಿಮಿನೇಟ್ 1 more electron to form ಫೆರಿಕ್ ಅಯಾನ್. ಅಂದ್ರೆ ಫೆರಸ್ ಅಯಾನ್ ಅದರಲ್ಲಿರುವಂತಹ ಇನ್ನೊಂದು ಇಲೆಕ್ಟ್ರಾನ್ ಅನ್ನು ಅದು ಕಳ್ಕೊಂಡು ಅದು ಏನಾಗ್ಬೋದು, ಫೆರಿಕ್ ಅಯಾನ್ ಆಗಿ, ಫೆರಸ್ ಅಯಾನ್ ಇದ್ದದ್ದು ಫೆರಿಕ್ ಅಯಾನ್ Fe3+ ಬಹಳ ಸುಲಭವಾಗಿ ಆಗ್ತದೆ. ಹಾಗಾಗಿಯೇ ಅಲ್ಲಿ FeO ಮತ್ತು Fe2O3 ಎರಡು ಕೂಡ ಬಹಳ ಹೆಚ್ಚಾಗಿ ಉಂಟಾಗುವಂಥದ್ದು. FeO ಗಿಂತಲೂ Fe2O3 ಉಂಟಾಗುವಂಥದ್ದು. ಅಂದ್ರೆ ಫೆರಿಕ್ ಆಕ್ಸೈಡಿನ ಸೂತ್ರ Fe2O3. ಫೆರಸ್ ಆಕ್ಸೈಡ್ ಅಂದ್ರೆ ಅಲ್ಲಿ ವ್ಯಾಲೆನ್ಸಿ ಎಷ್ಟು ಅಂತ ಕೇಳ್ಬೋದು. Fe2O3 ಯಲ್ಲಿ ಕಬ್ಬಿಣದ ವ್ಯಾಲೆನ್ಸಿ ಎಷ್ಟು ಅಂತ ಕೇಳ್ಬೋದು. ಇದು ನೆನಪಿಟ್ಕೊಳ್ಳಿ, ಸುಲಭ ಇದೆ. ಯಾಕೆ, ಇಲ್ಲಿ Fe2 ಇದೆಯಲ್ಲ, ಈ 2 ಆಕ್ಸಿಜನ್ನದ್ದು, 3 ಕಬ್ಬಿಣದ್ದು. ಅಂದ್ರೆ ಹೀಗೆ ಕ್ರಾಸ್ ಮಾಡಿ ಕೂಡ ಸಣ್ಣ ಕ್ಲಾಸಲ್ಲಿ ನೀವು ನೋಡಿರ್ತೀರಿ ವ್ಯಾಲೆನ್ಸಿಯನ್ನು ಹೇಗೆ ಗುರುತಿಸುವುದು. ಒಂದು ಸಂಯುಕ್ತ ಕೊಟ್ಟಿದೆ, ಅದರಲ್ಲಿ ವ್ಯಾಲೆನ್ಸಿಯನ್ನು ಹೇಗೆ ಗುರುತಿಸುವುದು ಅಂತ ನಿಮಗೆ ಕೇಳ್ತಾರೆ. ಅಂತ ಸಂದರ್ಭದಲ್ಲಿ Fe2O3 ಅನ್ನು ಕೊಡಬಹುದು. ಆಗ Fe2 ಇದೆಯಲ್ಲ, ಈ 2 ಆಕ್ಸಿಜನಿನದ್ದು, 3 ಫೆರಸಿನದ್ದು. ಅದನ್ನು ಹೀಗೆ ನಾವು ಕ್ರಾಸ್ ಮಾಡಿಯೂ ಬರೀಲಿಕ್ಕೆ ಆಗ್ತದೆ. ಓಕೆ, ಹಾಗೆ ಮಾಡಿ ನೀವು ತೋರಿಸ್ಬೋದು. Valency of iron in Fe2O3 is +3 and that of oxygen is 2-. ಅಂದ್ರೆ 2 ಇಲೆಕ್ಟ್ರಾನ್ ಅನ್ನೋದು ಪಡ್ಕೊಂಡಿರ್ತದೆ ಆಕ್ಸಿಜನ್, ಫೆರಸ್ 3 ಇಲೆಕ್ಟ್ರಾನ್ ಅನ್ನೋದು ಕಳ್ಕೊಂಡಿರ್ತದೆ. ಓಕೆ, ಈ ರೀತಿಯಲ್ಲಿ ಅಲ್ಲಿ ಬಾಂಡ್ ಹೇಗೆ ಆಯಿತು, ಆ ರೀತಿ ಆದಾಗ ಚಿತ್ರದಲ್ಲಿ ತೋರಿಸಿ ಅಂತ ಕೂಡ ಕೇಳಬಹುದು. ಆಗ ನೀವು ಆಕ್ಸಿಜನ್ 3 ಹೀಗೆ ಕೊಡಬೇಕು, ಅಲ್ಲಿಂದ ಕಬ್ಬಿಣಕ್ಕೆ 2 ಬಾಂಡ್ ಅನ್ನು ತೋರಿಸ್ಬೇಕು. ಒಂದು ಆಕ್ಸಿಜನ್ ಇಂದ ಇನ್ನೊಂದು ಆಕ್ಸಿಜನ್ ಇಂದಲೂ 2 ಬಾಂಡ್ ತೋರಿಸ್ಬೇಕು. ಮತ್ತೊಂದು ಉಳಿದ ಒಂದು ಆಕ್ಸಿಜನ್ ಇದೆಯಲ್ಲ, ಅದರಿಂದ ಒಂದು ಕಬ್ಬಿಣಕ್ಕೆ, ಇನ್ನೊಂದು ಕಬ್ಬಿಣಕ್ಕೆ. ಈ ರೀತಿಯಲ್ಲಿ ನೀವು ಚಿತ್ರ ಮಾಡಿ ನೀವು ವಿವರಣೆಯನ್ನು ಕೊಡಬೇಕಾಗ್ತದೆ. Fe2O3 ಹೇಗೆ ಉಂಟಾಗಿದೆ, ಯಾವ ರೀತಿ ಉಂಟಾಗಿದೆ ಯಾಕಂದ್ರೆ ಇಷ್ಟು ವಿವರಣೆಯನ್ನು ಕೊಡಬೇಕು. ಅದು ಕಳ್ಕೊಳ್ತದೆ ಹೇಳುವಂಥದ್ದನ್ನು ಹೇಳಬೇಕು. ಅನಂತರ ಈ ರೀತಿಯ ಒಂದು ಫಾರ್ಮೇಶನ್ ಅನ್ನು ಹಾಕಿದ್ರೆ ನಿಮಗೆ ಫುಲ್ 3 ಮಾರ್ಕ್ಸ್ ಸಿಗ್ತದೆ. ಹಾಗಾಗಿ ಸ್ವಲ್ಪ ಓದುವಾಗ ಅದರ ಹಿಂದೆ ಮುಂದೆ ಎಲ್ಲವನ್ನು ನೋಡಿಕೊಂಡು ಹೇಗೆ ಕ್ವಶನ್ಸ್ ಕೇಳ್ಬೋದು, ಹೌ ಎಕ್ಸ್ಪ್ಲೈನ್ ಹೌ Fe2O3 ಮಾಲಿಕ್ಯೂಲ್ ಅಕರ್ಸ್ ಅಂತ ಈ ರೀತಿಯಲ್ಲಿ ಏನಾದ್ರೂ ಕೇಳ್ಬೋದು, ಜನರೇಟ್ಸ್ ಅಥವಾ ಈ ತರದಲ್ಲೆಲ್ಲ ಕ್ವಶನ್ ಕೇಳುವಾಗ ನೀವು ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಬೇಕು. ಅದಕ್ಕೋಸ್ಕರ ಇಷ್ಟು ವಿವರಣೆಯನ್ನು ಕೊಟ್ಟದ್ದು. ಫ್ರೆಂಡ್ಸಿಗೂ ಶೇರ್ ಮಾಡಿ. ನಿಮಗಿಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಮೊದಲಿನ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಪಾಠಗಳನ್ನು ನೋಡ್ಕೊಳ್ಳಿ, ಚೆನ್ನಾಗಿ ಬರೀರಿ. ಓಕೆ, ನೆಕ್ಸ್ಟ್ ನಾನು ಎಂಪಿರಿಕಲ್ ಫಾರ್ಮುಲಾ, ಅನಂತರ ಮಾಲಿಕ್ಯುಲರ್ ಫಾರ್ಮುಲಾ ಅವುಗಳನ್ನೆಲ್ಲ ಹೇಳಲಿಕ್ಕಿದೆ. ಪೀರಿಯಾಡಿಕ್ ಟೇಬಲ್ ನಾನು ಆಲ್ರೆಡಿ ಕನ್ನಡದಲ್ಲಿ ಹಾಕಿದ್ದೇನೆ. ಅದರಲ್ಲಿ ಇರುವ ವಿವರಣೆ ಸ್ವಲ್ಪ ಹೈಸ್ಕೂಲ್ ಮಟ್ಟದ್ದು ಇರ್ಬೋದು. ನಿಮಗೆ GPSTR ಇನ್ನಷ್ಟು ವಿವರಣೆ ಬೇಕಾಗ್ಬೋದು, ಅಥವಾ KSನವರಿಗಾದ್ರೂ ಮೇನ್ ಸೈನ್ಸ್ ತಗೊಂಡವರಿಗೆಲ್ಲ ಜಾಸ್ತಿ ಬೇಕಾಗ್ತದೆ. ಹಾಗಾಗಿ ಇನ್ನೊಂದು ಲೆಸನ್ ಕೂಡ ನಾನು ಹಾಕ್ತೇನೆ. ಓಕೆ, ಆಲ್ ದ ಬೆಸ್ಟ್.